ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಕಾವಂದರ ಆಶೀರ್ವಾದವನ್ನು ಪಡೆದುಕೊಂಡು ಅಮ್ಮನವರ ಆಶೀರ್ವಾದವನ್ನು ಪಡೆದುಕೊಂಡು ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಗುರುಗಳು ಗುರುಮಾತೆಯರ ಆಶೀರ್ವಾದವನ್ನು ಪಡೆದುಕೊಂಡು ಈ ಸಮಯದಲ್ಲಿ ನನ್ನ ಹೆಸರು ಜಗದೀಶ್ ಮಲ್ಲಪ್ಪ ಬ್ಯಾಳಿ. ನಮ್ಮದು ನವಲಗುಂದ ತಾಲೂಕು ಬೆಳವಟಗಿ ಗ್ರಾಮ. ನಾನು ಸುಮಾರು ವರ್ಷಗಳ ಹಿಂದೆ ಒಬ್ಬ ದೊಡ್ಡ ಕುಡುಕನಾಗಿದ್ದೆ. ಮನೆಗೆ ಬೇಡವಾದಂಥ ವ್ಯಕ್ತಿ, ಗ್ರಾಮಕ್ಕೆ ಬೇಡವಾದಂಥ ವ್ಯಕ್ತಿಯಾಗಿ, ತಾಲೂಕಿನಲ್ಲಿ ಬೇಡವಾದಂಥ ವ್ಯಕ್ತಿಯಾಗಿ ನಾನು ಒಂದು ಕೆಟ್ಟ ವ್ಯಕ್ತಿಯಾಗಿ ಜೀವನವನ್ನು ಮಾಡ್ತಾ ಇದ್ದೆ. ಇವತ್ತು ನನ್ನ ಬೆಳಕಿಗೆ ತೆಗೆದುಕೊಂಡು ಬಂದು ಇವತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ, ಇವತ್ತು ಸಮಾಜದಲ್ಲಿ ಈ ಒಂದು ಇದಕ್ಕೆ ಬೆಳಿಬೇಕಾದ್ರೆ ಕಾರಣ ಪೂಜ್ಯರು ಮತ್ತು ಅಮ್ಮನವರ ಒಂದು ಆಶೀರ್ವಾದ. ಈ ಸಮಯದಲ್ಲಿ ಪೂಜ್ಯರನ್ನು ಮತ್ತು ಅಮ್ಮನವರನ್ನು ನಾನು ಭಾಳ ಪ್ರೀತಿಯಿಂದ ಸಂತೋಷದಿಂದ ನನ್ನ ತಂದೆ ತಾಯಿ ಅಂತೇಳಿ ನಾನು ಇವತ್ತು ಒಪ್ಪಿಕೊಳ್ಳುತ್ತೇನೆ. ಕಾರಣ ಇಷ್ಟೇ, ಪೂಜ್ಯರು ಮತ್ತು ಅಮ್ಮನವರು ನನಗೆ ಇವತ್ತು ಜೀವನವನ್ನು ಕೊಟ್ಟು, ಇವತ್ತು ಜೀವನವನ್ನು ಬೆಳಗಿಸಿಕೊಟ್ಟು, ಇವತ್ತು ಸಮಾಜದಲ್ಲಿ ಎತ್ತರಕ್ಕೆ ಬೆಳೆಯುವಂತ ಮಾಡಿದ್ದು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಪೂಜ್ಯರ ಅಮ್ಮನವರ ಒಂದು ಆಶೀರ್ವಾದ. ಇವತ್ತು ಧರ್ಮಸ್ಥಳ ನನ್ನ ಕುಟುಂಬ, ಧರ್ಮಸ್ಥಳ ನನ್ನ ದೇವರು, ಪೂಜ್ಯರು ನನ್ನ ತಂದೆ ತಾಯಿ ಅಂತೇಳಿ ಇವತ್ತು ಭಾವಿಸಿ ನಾವೊಂದು ಜೀವನವನ್ನು ಮಾಡ್ತಾ ಇದ್ದೇನೆ. ಕಾರಣ, ಎಲ್ಲೋ ಬಿದ್ದು ಸಾಯುವಂಥ ವ್ಯಕ್ತಿನ ಇವತ್ತು ಎತ್ತಿ ಹಿಡಿದು ಇವತ್ತು ಧರ್ಮಸ್ಥಳದ ಒಂದು ಮಧ್ಯವರ್ಧನ ಶಿಬಿರ ಅಂತೇಳಿ ಎತ್ತಿ ಹಿಡಿದು ಇವತ್ತು ನಮ್ಮ ಬಾಳು ಬೆಳಕನ್ನು ಮಾಡಿಕೊಟ್ಟಂಥ ಪರಮ ಪೂಜ್ಯರಿಗೆ, ಅಮ್ಮನವರಿಗೆ ಮತ್ತು ಆ ಒಂದು ಅಭಿವೃದ್ಧಿ ಎಲ್ಲ ಅಧಿಕಾರಿ ವರ್ಗದವರಿಗೂ ನಾನು ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಪೂಜ್ಯರು ಇವತ್ತು ಸುಮಾರು ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತು ಬಿದ್ದಂಥ ವ್ಯಕ್ತಿಗಳನ್ನು ಎತ್ತುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ವಾತ್ಸಲ್ಯ ಮನೆಗಳನ್ನು ಕಟ್ಟಿಕೊಡುವಂಥ, ನಿರ್ಗತಿಕರಿಗೆ ಕಟ್ಟಿಕೊಡುವಂಥ ಒಂದು ಯೋಜನೆಯನ್ನು ತಂದಿದ್ದಾರೆ. ಕೆರೆ ಹೂಳು ಎತ್ತುವಂಥ ಯೋಜನೆಯನ್ನು ತಂದಿದ್ದಾರೆ. ಮಕ್ಕಳಿಗೆ ಸ್ಕಾಲರ್ಶಿಪ್ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ತೆಗೆದುಕೊಂಡು ಬಂದಿದ್ದಾರೆ. ಇವತ್ತು ಗ್ರಾಮದಲ್ಲಿ ಕಟ್ಟ ಕಡೆಯ ಮಹಿಳೆಗೆ ಇವತ್ತು ಒಂದು ಸದೃಢವಾಗಿ ಬದುಕನ್ನು ಕಟ್ಟಿಕೋಬೇಕು, ಇವತ್ತು ಬಾಳು ಬಂಗಾರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪೂಜ್ಯರು ಒಂದು ಸೇವೆಯನ್ನು ಕೊಡ್ತಾ ಇದ್ದಾರೆ. ಆ ಸೇವೆಗೆ ಇವತ್ತು ನಾವು ಕಂಕಣಬದ್ಧರಾಗಿದ್ದೇವೆ. ಕಾರಣ ಇಷ್ಟೇ, ಇವತ್ತು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವಂಥ ನಾಲೈಕಿಗಳು, ಅವಿವೇಕಿಗಳಿಗೆ ಇವತ್ತು ಪೂಜ್ಯರು ಮಾಡುವಂಥ ಕಾರ್ಯಕ್ರಮಗಳನ್ನು ಸಹಿಸಲಾರದಕ್ಕೆ ಇವತ್ತು ಈ ರೀತಿ ಪೂಜ್ಯರ ಒಂದು ಕುಟುಂಬದ ಮೇಲೆ, ಧರ್ಮಸ್ಥಳದ ಒಂದು ಇದರ ಮೇಲೆ ಕೆಟ್ಟ ಕೆಟ್ಟ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಆ ಆಪಾದನೆ ಮಾಡುವಂಥ ವ್ಯಕ್ತಿಗಳಿಗೆ ನಾನು ನೇರವಾಗಿ ಹೇಳುತ್ತೇನೆ, ನವಲಗುಂದ ತಾಲೂಕು ಬಂಡಾಯದ ನಾಡು, ಆ ಬಂಡಾಯದ ನಾಡಿನ ಮಗನಾಗಿ ಹೇಳುತ್ತೇನೆ, ಇವತ್ತು ಪೂಜ್ಯರ ಮೇಲೆ, ಪೂಜ್ಯರ ಕುಟುಂಬ ಮೇಲೆ ಮತ್ತು ಧರ್ಮಸ್ಥಳದ ಮೇಲೆ ಆಪಾದನೆಯನ್ನು ಮಾಡುವುದು ಬಿಟ್ಟು ಇವತ್ತು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕುಟುಂಬವನ್ನು ಬೆಳೆಸುವುದಕ್ಕೆ ಪ್ರಯತ್ನ ಪಡಿ, ಆ ಒಂದು ಒಳ್ಳೆಯ ಕಾರ್ಯಕ್ಕೆ ಕೈಗೊಳ್ಳಿ. ಇವತ್ತು ಪೂಜ್ಯರ ಮೇಲೆ ಆಪಾದನೆ ಮಾಡಿದರೆ ಆ ದೇವರು ಕೂಡ, ಭಗವಂತ ಕೂಡ ಮೆಚ್ಚುವುದಿಲ್ಲ. ಪೂಜ್ಯರು ಒಳ್ಳೆಯ ಗ್ರಾಮೀಣ ಪ್ರದೇಶದ ಜನರಿಗೆ ಒಳ್ಳೆಯ ಕನಸನ್ನು ಕಟ್ಟಿಕೊಡ್ತಾ ಇದ್ದಾರೆ, ಒಳ್ಳೆಯ ಬದುಕನ್ನು ಕಟ್ಟಿಕೊಡ್ತಾ ಇದ್ದಾರೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನು, ಇವತ್ತು ನಮ್ಮಂಥ ಕುಡುಕರನ್ನ ಇವತ್ತು ಸುದ್ದು ಮಾಡಿ ಇವತ್ತು ಒಳ್ಳೆಯ ಕುಟುಂಬಕ್ಕೆ ಒಬ್ಬ ಒಳ್ಳೆಯ ಮಗನಾಗಿ ಇವತ್ತು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಇಂಥ ಪೂಜ್ಯರ ಕೆಲವೊಂದಿಷ್ಟು ಕೆಲಸಗಳು ನಮಗೆ ಶ್ಲಾಘನೀಯ. ಇವತ್ತು ನಮಗೆ ಪೂಜ್ಯರ ಒಂದು ಅವಶ್ಯಕತೆ ನಮಗಿದೆ. ಕಾರಣ, ಇವತ್ತು ವಿಶ್ವದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನು ಅಂತೇಳಿ ವಿಶ್ವಕ್ಕೆ ಗೊತ್ತು. ಆ ವಿಶ್ವದಲ್ಲಿ ಒಂದು ಯೋಜನೆ ಬೆಳೀತುವುದಕ್ಕೆ ಕೆಲವೊಂದಿಷ್ಟು ಕಿಡಿಗೇಡಿಗಳು ಸಹಿಸಲಾರದಕ್ಕೆ ಕೆಟ್ಟ ಕೆಟ್ಟ ವರ್ತನೆಗಳನ್ನು, ಧರ್ಮಸ್ಥಳದ ಹೆಸರನ್ನು ಕೆಡಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಏನು ಧರ್ಮಸ್ಥಳದ ಬಗ್ಗೆ, ಪೂಜ್ಯರ ಬಗ್ಗೆ ಏನು ಕೆಟ್ಟ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರಲ್ಲ, ನಿಜವಾಗ್ಲೂ ಅವರು ಒಳ್ಳೆಯವರಲ್ಲ, ನಾಲಾಯಕರು. ಅವರು ಈ ಮುಖಾಂತರ ಬಂಡಾಯದ ನಾಡಿನ ಮಗನಾಗಿ ಹೇಳ್ತೀನಿ, ಅವರು ನಾಲಾಯಕರು. ಇವತ್ತು ನಾನು ಬೆಳೆದು ಇವತ್ತು ನಿಂತು ಇವತ್ತು ಇಷ್ಟು ನಾನು ಮಾತಾಡಬೇಕಾದ್ರೆ, ಇವತ್ತು ಈ ಗರ್ಜನೆಯಿಂದ ಮಾತಾಡಬೇಕಾದ್ರೆ ಪೂಜ್ಯರ ಒಂದು ಆಶೀರ್ವಾದದಿಂದ ಮಾತಾಡ್ತಾ ಇದ್ದೇನೆ. ಇವತ್ತು ಪೂಜ್ಯರ ಒಂದು ಧರ್ಮಸ್ಥಳದ ಮಗನಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ಬಾಳು ಬಂಗಾರ ಆಗಿದೆ.
ಮುಂದೂ ಕೂಡ ನಾನು ಪೂಜ್ಯರ ಒಂದು ಸೇವಕನಾಗಿ, ಪೂಜ್ಯರ ಒಂದು ಪ್ರೀತಿಯಿಂದ, ಪೂಜ್ಯರ ಒಂದು ಆಶೀರ್ವಾದದಿಂದ ಇನ್ನೂ ನಾವು ಬೆಳಿತೀವಿ. ದಯಮಾಡಿ ಇವತ್ತೇ ಹೇಳ್ತಾ ಇದ್ದೀನಿ, ಯಾವತ್ತೂ ಪೂಜ್ಯರ ಮೇಲೆ ಮತ್ತು ಧರ್ಮಸ್ಥಳ ಯೋಜನೆ ಮೇಲೆ ಯಾರಾದರೂ ಅಪಪ್ರಚಾರ ಮಾಡುವುದು ನನ್ನ ಕಣ್ಣಿಗೆ ಕಂಡರೆ, ನನ್ನ ಎದುರುಗಡೆ ಕಂಡರೆ ಅವರು ನನ್ನ ಕೈಯಲ್ಲಿ ಏನಾಗ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಬಾಳು ಬೆಳಗಿಸಿಕೊಟ್ಟಂಥ ಪೂಜ್ಯರ ಸಲುವಾಗಿ ನಾವು ಜನ್ಮವನ್ನು ನೀಡುವುದಕ್ಕೆ ನಾವು ತ್ಯಾಗರಾಗಿದ್ದೇವೆ, ಕಂಕಣ ಬದ್ಧರಾಗಿ ನಿಂತಿದ್ದೇವೆ. ಇವತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಒಬ್ಬ ಸದಸ್ಯನಾಗಿ ಇವತ್ತು ನಾನು ನವಲಗುಂದ ತಾಲೂಕಿನಿಂದ ಇವತ್ತು ಧರ್ಮಸ್ಥಳದ ಬಗ್ಗೆ ಯಾರು ಅಪಪ್ರಚಾರ ಮಾಡ್ತಾರೆ ಅವರಿಗೆ ನಾನು ಇವತ್ತು ನನ್ನ ಧರ್ಮಸ್ಥಳ ಸಂಘದ ಸದಸ್ಯರ ತಾಯಂದಿರಿಂದ ನಾನು ಒಂದು ಕರೆಯನ್ನು ಕೊಡ್ತೀನಿ. ಯಾರು ಧರ್ಮಸ್ಥಳದ ಕೆಟ್ಟ ಹೆಸರನ್ನು ಕೆಡಿಸೋದಕ್ಕೆ, ಕೆಟ್ಟ ಹೆಸರನ್ನು ಮಸಿ ಬಿಡುವುದಕ್ಕೆ ಪ್ರಯತ್ನ ಮಾಡ್ತಾರೋ ಅವರನ್ನು ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಅಂತೇಳಿ ಒಂದು ಮಾತನ್ನು ಹೇಳುತ್ತಾ, ಯಾಕಂದರೆ ನನಗೆ ನೋವಾಗತ್ತೆ. ಯೋಜನೆಯಲ್ಲಿ ಇವತ್ತು ನಾನು ಯೋಜನೆ ಬಗ್ಗೆ ಮಾತಾಡಬೇಕಾದ್ರೆ ನನಗೆ ಇವತ್ತು ಒಂದು ಖುಷಿ. ಇವತ್ತು ನನಗೆ ಕುಟುಂಬದಲ್ಲಿ ಒಂದು ತುತ್ತು ಅನ್ನವನ್ನು ಊಟ ಮಾಡಬೇಕಾದ್ರೆ ಪೂಜ್ಯರ ಹೆಸರು ಹೇಳಿ ನಾವು ಇವತ್ತು ಅನ್ನವನ್ನು ಊಟ ಮಾಡ್ತೇವೆ. ಇವತ್ತು ಆ ಅನ್ನವನ್ನು, ಪ್ರಸಾದವನ್ನು ಊಟ ಮಾಡುವಾಗ ಪೂಜ್ಯರಂತೂ ಏನಾದರೂ ಪೂಜ್ಯರ ಬಗ್ಗೆ ಮತ್ತು ಧರ್ಮಸ್ಥಳದ ಬಗ್ಗೆ ಏನಾದರೂ ಕೆಟ್ಟ ವಿಷಯಗಳು ಬಂದರೆ ನನಗೆ ಸಹಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ದಯಮಾಡಿ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿವರೆಗೆ ಆಗಿದ್ದು ಮಾತಾಡಿದ್ದು ಬಿಟ್ಬಿಡಿ. ಇನ್ನು ಮುಂದೆ ಪೂಜ್ಯರನ್ನು ಪೂಜಿಸ್ರಿ, ಅಮ್ಮನವರನ್ನು ಪೂಜಿಸ್ರಿ, ಮನೆಯಲ್ಲಿ ಶಾಂತಿ ವಾತಾವರಣವನ್ನು ತೆಗೆದುಕೊಳ್ಳಿ.